ಇಲ್ಲಿ ಸೆಕೆಂಡ್ ಮೇನ್ ಅಲ್ಲಿ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇವು. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸಸ್. 5 to 6 ಸೆಂಟೆನ್ಸಸ್ ಅಲ್ಲಿ ನೀವು ಆನ್ಸರ್ ಮಾಡಬೇಕು. ಹೌ ಡಿಡ್ ಗ್ರ್ಯಾಂಡ್ ಮಾ ಫುಲ್ಫಿಲ್ ಹರ್ ವಿಶ್ ಇನ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಅ ಟ್ರೀ? ಇದು ನಿಮ್ಗೆ 2025 ಏಪ್ರಿಲ್ 2025 ಫಸ್ಟ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್. ದ ಪೋಯಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್. ತುಂಬಾ ಬುದ್ಧಿವಂತೆ ಅಂತ ಪೋಯಟ್ ಗ್ರ್ಯಾಂಡ್ ಮದರ್ ನ ಕರೀತಾರೆ. ಯಾಕೆ ಅಂತಂದ್ರೆ ಆಕೆ ಹೇಗೆ ವಿಶ್ ನ ಫುಲ್ಫಿಲ್ ಮಾಡ್ಕೊಂಡ್ಲು ಅನ್ನೋದು ಇಲ್ಲಿ ನಿಮ್ಗೆ ಫುಲ್ ಪೋಯಮ್ ನ ಒಂದು ಸಮರಿ ತರ ಬರಿಬೇಕಾಗುತ್ತೆ. ಆಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್ ಇವನ್ ಎಟ್ ದ ಏಜ್ ಆಫ್ 62. 62ರ ವಯಸ್ಸಿನಲ್ಲೂ ಕೂಡ ಆಕೆ ಮರಗಳನ್ನ ಏರ್ತಾ ಇದ್ರು. ಶಿ ವಾಸ್ ಪ್ಯಾಷನೇಟ್ ಅಬೌಟ್ ಕ್ಲೈಂಬಿಂಗ್ ಟ್ರೀ. ಮರ ಹತ್ತೋದರ ಬಗ್ಗೆ ಅವರಿಗೆ ತುಂಬಾ ಖುಷಿ ಇತ್ತು. ಪ್ಯಾಷನ್ ಅಂದ್ರೆ ಹಾಬಿ, ಒಂಥರ ಮರ ಹತ್ತೋದು. ಓಕೆ. ಶಿ ಕುಡ್ ಕ್ಲೈಂಬ್ ಎನಿ ಟೈಪ್ ಆಫ್ ಟ್ರೀ ಸ್ಪ್ರೆಡ್ಡಿಂಗ್ ಆರ್ ಹೈ ಅಂತಂದ್ರೇನು, ತುಂಬಾ ಅಗಲವಾದ ಮರಗಳು ಅಥವಾ ಎತ್ತರವಾದ ಮರಗಳನ್ನು ಕೂಡ ಆಕೆ ಹತ್ತುತ್ತಾ ಇದ್ರು. ಎವ್ರಿ ಒನ್ ಫಿಯರ್ಡ್ ದಟ್ ಗ್ರಾನಿ ವುಡ್ ಫಾಲ್ ಫ್ರಮ್ ದ ಟ್ರೀ ಒನ್ ಡೇ. ಒಂದಿನ ಆಕೆ ಮರದಿಂದ ಬೀಳ್ತಾಳೆ ಅಂತ ಎಲ್ಲರೂ ತುಂಬಾ ಭಯ ಪಟ್ರು. ನೇಬರ್ಸ್ ಅಂಡ್ ಫ್ರೆಂಡ್ಸ್ ಅಡ್ವೈಸ್ಡ್ ಹರ್ ಟು ಸ್ಟಾಪ್ ದಟ್ ಪ್ರಾಕ್ಟೀಸ್. She laughed and said she would not stop. Once it so happened that she climbed a tree but could not come down. ಒಂದ್ಸಲ ಏನ್ ಮಾಡ್ತಾರೆ, ಆಕೆ ಮರ ಹತ್ತಾರೆ, ಆದ್ರೆ ಮರದಿಂದ ಇಳಿಯೋದಿಕ್ಕೆ ಆಗೋದಿಲ್ಲ. ಆಫ್ಟರ್ ರೆಸ್ಕ್ಯೂ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ. ಡಾಕ್ಟರ್ಸ್ ರೆಕಮೆಂಡೆಡ್ ಅ ವೀಕ್ಸ್ ಬೆಡ್ ರೆಸ್ಟ್. 1 week ಬೆಡ್ ರೆಸ್ಟ್ ಮಾಡ್ಬೇಕು ಅಂತ ಅಡ್ವೈಸ್ ಮಾಡ್ತಾರೆ. ಬಟ್ ಫಾರ್ ಗ್ರಾನಿ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಸೊ ಆಕೆಗೆ ಇದು ಒಂದು ತುಂಬಾ ಕಷ್ಟ ಅನ್ಸ್ತಾ ಇರುತ್ತೆ, ನರಕದಲ್ಲಿ ಇರೋ ತರ ಫೀಲ್ ಆಗತ್ತೆ. ಒನ್ಸ್ ಶಿ ರಿಕವರ್ ಆದ್ಮೇಲೆ, ಇಲ್ನೆಸ್ ಇಂದ ಅಂದ್ರೆ ಹುಷಾರಾದ್ಮೇಲೆ ಶಿ ಡಿಮಾಂಡೆಡ್ ಅ ಹೌಸ್ ಟು ಬಿ ಬಿಲ್ಟ್ ಆನ್ ಅ ಟ್ರೀ. ಏನ್ ಡಿಮಾಂಡ್ ಮಾಡ್ತಾರೆ, ಆಕೆ ಮರದ ಮೇಲೆ ಒಂದು ಮನೆಯನ್ನ ಕಟ್ಟಿಸಿಕೊಡ್ಬೇಕು ಅಂತ ಬೇಡಿಕೆ. ಡಿಮಾಂಡ್ ಅಂತಂದ್ರೆ ಬೇಡಿಕೆಯನ್ನ ಇಡ್ತಾರೆ. ಸೊ ಪೋಯಟ್ಸ್ ಫಾದರ್ ಅಂದ್ರೆ ಈ ಪೋಯಟ್ ಅವರ ತಂದೆ, ಗ್ರಾನಿ ಅವರ ಮಗ, ಆಕೆ ಅವರ ಕರ್ತವ್ಯ, ಡ್ಯೂಟಿ ಅಂತಂದ್ರೇನು, ಕರ್ತವ್ಯ, ತಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ತಮ್ಮ ತಾಯಿಯ ವಿಶ್ ಅನ್ನ, ಬಯಕೆಯನ್ನ ಈಡೇರಿಸ್ತಾರೆ. ಸೊ ದಟ್ ಶಿ ಕುಡ್ ಲಿವ್ ಇನ್ ಅ ಟ್ರೀ ಹೌಸ್ ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ಲಿವ್ ಇನ್ ಅ ಟ್ರೀ. ಈ ತರ ಅವರು ಪೋಯಟ್ ಅವರ ತಂದೆ ಮಗನ ಕರ್ತವ್ಯವನ್ನ ನಿಭಾಯಿಸುವುದರ ಮೂಲಕ ಮರದ ಮೇಲೆ ಮನೆಯನ್ನ ಕಟ್ಟಿಸಿಕೊಡ್ತಾರೆ. ಸೊ ಆಕೆ ಒಂದು ಹಕ್ಕನ್ನ ಎತ್ತಿ ಹಿಡಿತಾರೆ. ಓಕೆ, ಹಕ್ಕನ್ನ ಎತ್ತಿ ಹಿಡಿಯುವುದು. ಆಕೆ ಖುಷಿಯ ಪ್ರಕಾರ ಆಕೆಗೆ ಮರವನ್ನ ಕಟ್ಟಿಸ್ಕೊಡ್ತಾರೆ. ದಿಸ್ ಈಸ್ ಹೌ ಗ್ರ್ಯಾಂಡ್ ಮಾ fulfilled her wish.